ತಮ್ಮ. ಓಂ ಶಾಂತಿ. ಬಾಬಾ ಹೇಳ್ತಾ ಇದ್ದಾರೆ, ಸಮಯದ ಪ್ರಮಾಣ ಲಕ್ಷ್ಯವನ್ನ ಮುಂದೆ ಇಟ್ಕೊಂಡು ನಡಿಬೇಕು. ಎಂದಿನಂತೆ ಭಾನುವಾರ ನೀನೇ ಪ್ರಾರಂಭ ಮಾಡು ತಮ್ಮ. ಓಂ ಶಾಂತಿ ಅಣ್ಣ. ಅಣ್ಣ, ಇವತ್ತಿನ ಅವ್ಯಕ್ತವಾಣಿಯ ಹೆಡ್ಡಿಂಗ್ ಬಾಬಾ ಹೇಳ್ತಿದ್ದಾರೆ, ಸಮಯ ಪ್ರಮಾಣ ಲಕ್ಷ್ಯ ಮತ್ತು ಲಕ್ಷಣದ ಸಮಾನತೆಯ ಮೂಲಕ ತಂದೆಯ ಸಮಾನರಾಗಿ ಅಂತ. ಇಂದು 4 ಕಡೆಯ ಎಲ್ಲ ಸ್ವಮಾನಧಾರಿ ಮಕ್ಕಳನ್ನು ನೋಡಿ ಹರ್ಷಿತರಾಗ್ತಿದ್ದಾರೆ ಬಾಬಾ. ಈ ಸಂಗಮದಲ್ಲಿ ತಾವು ಮಕ್ಕಳಿಗೆ ಯಾವ ಸ್ವಮಾನ ಸಿಗುತ್ತದೆ? ಇದಕ್ಕಿಂತ ದೊಡ್ಡ ಸ್ವಮಾನ ಇಡೀ ಕಲ್ಪದಲ್ಲಿ ಯಾವುದೇ ಆತ್ಮನಿಗೆ ಪ್ರಾಪ್ತಿಯಾಗಲು ಸಾಧ್ಯವಿಲ್ಲ. ಎಷ್ಟು ದೊಡ್ಡ ಸ್ವಮಾನವಾಗಿದೆ ಅಂತ ಹೇಳ್ತಿದ್ದಾರೆ ಅಣ್ಣ ಬಾಬಾ. ಇದನ್ನು ತಿಳಿದಿದ್ದೀರಾ? ಸ್ವಮಾನದ ನಶೆ ಎಷ್ಟು ದೊಡ್ಡದಿದೆ, ಇದು ನೆನಪಿನಲ್ಲಿರುತ್ತದೆಯೇ? ಸ್ವಮಾನದ ಮಾಲೆ ಬಹಳ ದೊಡ್ಡದಾಗಿರುತ್ತದೆ. ಒಂದೊಂದು ಮಣಿಯನ್ನು ಎಣಿಸುತ್ತಾ ಹೋಗಿ ಮತ್ತು ಸ್ವಮಾನದ ನಶೆಯಲ್ಲಿ ಲವಲೀನರಾಗಿ. ಈ ಸ್ವಮಾನ ಅರ್ಥಾತ್ ಬಿರುದುಗಳು ಸ್ವಯಂ ಬಾಪ್ದಾದಾರವರ ಮೂಲಕ ಸಿಕ್ಕಿದೆ. ಪರಮಾತ್ಮನ ಮುಖಾಂತರ ಸ್ವಮಾನ ಪ್ರಾಪ್ತಿಯಾಗಿದೆ. ಆದ್ದರಿಂದ ಈ ಸ್ವಮಾನದ ಆತ್ಮೀಯ ನಶೆಯನ್ನು ಅಲುಗಾಡಿಸಲು ಯಾರಿಗೂ ಶಕ್ತಿ ಇಲ್ಲ, ಏಕೆಂದರೆ ಸರ್ವಶಕ್ತಿವಂತನ ಮೂಲಕ ಈ ಸ್ವಮಾನ ಪ್ರಾಪ್ತಿಯಾಗಿದೆ. ಬಾಪ್ದಾದ ಇಂದು ಅಮೃತ ವೇಳೆಯಲ್ಲಿ ಇಡೀ ವಿಶ್ವದ ಎಲ್ಲ ಮಕ್ಕಳ ಕಡೆಗೆ ಸುತ್ತು ಹಾಕಿ ಪ್ರತಿಯೊಬ್ಬ ಮಗುವಿನ ಸ್ಮೃತಿಯಲ್ಲಿ ಎಷ್ಟು ಸ್ವಮಾನದ ಮಾಲೆ ಹಾಕಲ್ಪಟ್ಟಿದೆ ಅಂತ ನೋಡ್ತಿದ್ರು. ಮಾಲೆಯನ್ನು ಧಾರಣೆ ಮಾಡುವುದು ಅಂದರೆ ಸ್ಮೃತಿಯ ಮೂಲಕ ಆ ಸ್ಥಿತಿಯಲ್ಲಿ ಸ್ಥಿತರಾಗುವುದು. ಅಂದಾಗ ಈ ಸ್ಮೃತಿಯ ಸ್ಥಿತಿ ಎಲ್ಲಿಯವರೆಗೆ ಇರುತ್ತದೆ ಎಂದು ತಮ್ಮನ್ನು ತಾವು ಪರಿಶೀಲನೆ ಮಾಡಿಕೊಳ್ಳಿ ಅಂತ ಬಾಬಾ ಮಕ್ಕಳಿಗೆ ಹೇಳ್ತಿದ್ರು ಅಣ್ಣ ಇವತ್ತು. ಈಗ ನಮ್ಮೊಂದಿಗೆ ನಾವೇ ಕೇಳ್ಕೊಳ್ಬೇಕು, ಲಕ್ಷ್ಯ ಮತ್ತು ಲಕ್ಷಣ ಅರ್ಥಾತ್ ಪ್ರತ್ಯಕ್ಷ ಸ್ಥಿತಿ ಸಮಾನವಾಗಿದೆಯೇ? ಏಕೆಂದರೆ ಲಕ್ಷ್ಯ ಮತ್ತು ಲಕ್ಷಣ ಸಮಾನವಾಗುವುದು ಇದೇ ತಂದೆಯ ಸಮಾನ ಆಗುವುದಾಗಿದೆ. ಸಮಯ ಪ್ರಮಾಣ ಈ ಸಮಾನತೆಯನ್ನು ಸಮೀಪ ತನ್ನಿ. ವರ್ತಮಾನ ಸಮಯ ಬಾಪ್ತಾದ ಮಕ್ಕಳ ಒಂದು ಮಾತನ್ನು ನೋಡಬಯಸುವುದಿಲ್ಲ. ಕೆಲವು ಮಕ್ಕಳು ಭಿನ್ನ ಭಿನ್ನ ಪ್ರಕಾರದ ತಂದೆಯ ಸಮಾನ ಆಗುವ ಪರಿಶ್ರಮ ಪಡುತ್ತಾರೆ. ತಂದೆಯ ಪ್ರೀತಿಯ ಮುಂದೆ ಪರಿಶ್ರಮ ಪಡುವ ಅವಶ್ಯಕತೆ ಇಲ್ಲ. ಎಲ್ಲಿ ಪ್ರೀತಿ ಇದೆ ಅಲ್ಲಿ ಪರಿಶ್ರಮವಿಲ್ಲ. ಯಾವಾಗ ಉಲ್ಟಾ ನಶೆ ದೇಹಾಭಿಮಾನದ ಸ್ವಭಾವವಾಗಿದೆ, ಅದು ಸ್ವಾಭಾವಿಕವಾಗಿದೆ. ದೇಹಾಭಿಮಾನದಲ್ಲಿ ಬರಲು ಪುರುಷಾರ್ಥ ಮಾಡಬೇಕೇನೋ? 63 ಜನ್ಮ ಪುರುಷಾರ್ಥ ಮಾಡಿದ್ದೀರೇನೋ? ಸ್ವಾಭಾವಿಕವಾಗಿದೆ, ಸ್ವಭಾವವಾಗಿದೆ. ಯಾವುದನ್ನು ಈಗಲೂ ಸಹ ಆಗಾಗ ಇದನ್ನೇ ಹೇಳುತ್ತೀರಿ, ದೇಹಿಗೆ ಬದಲಾಗಿ ದೇಹದಲ್ಲಿ ಬಂದು ಬಿಡುತ್ತೀರಿ. ಹೇಗೆ ದೇಹಾಭಿಮಾನ ಸ್ವಾಭಾವಿಕ ಸ್ವಭಾವವಾಗಿದೆ, ಹಾಗೆಯೇ ಈಗ ದೇಹಿ ಅಭಿಮಾನಿ ಸ್ಥಿತಿಯೂ ಸಹ ಸ್ವಾಭಾವಿಕವಾಗಿ ಮತ್ತು ಸ್ವಭಾವವಾಗಲಿ. ಸ್ವಭಾವದ ಬದಲಾವಣೆ ಮಾಡುವುದು ಕಷ್ಟವಾಗುತ್ತದೆ. ಈಗಲೂ ಸಹ ಹೇಳುತ್ತೀರಲ್ಲವೇ? ಹಾಗಾಗಿ ಹೇಳುತ್ತೀರಿ, ನನ್ನ ಭಾವವಲ್ಲ ಸ್ವಭಾವವಾಗಿದೆ. ಆ ಸ್ವಭಾವವನ್ನು ಸ್ವಾಭಾವಿಕ ಮಾಡಿಕೊಂಡಿದ್ದೀರಿ ಮತ್ತು ತಂದೆಯ ಸಮಾನ ಸ್ವಭಾವವನ್ನು ಸ್ವಾಭಾವಿಕ ಮಾಡಿಕೊಳ್ಳಲು ಸಾಧ್ಯವಿಲ್ಲವೇ? ಉಲ್ಟಾ ಸ್ವಭಾವದ ವಶವಾಗುತ್ತೀರಿ ಮತ್ತು ಯಥಾರ್ಥ ಸ್ವಭಾವ ತಂದೆಯ ಸಮಾನರಾಗುವುದು. ಇದರಲ್ಲಿ ಪರಿಶ್ರಮವೇಕೆ? ಬಾಪ್ತಾದ ಈಗ ಎಲ್ಲ ಮಕ್ಕಳ ದೇಹಿ ಅಭಿಮಾನಿಯಾಗಿರುವ ಸ್ವಾಭಾವಿಕ ಸ್ವಭಾವವನ್ನು ಬ್ರಹ್ಮ ತಂದೆಯನ್ನು ನೋಡಿದ್ದೀರಿ. ನಡೆದಾಡುತ್ತಾ ತಿರುಗಾಡುತ್ತಾ ಯಾವುದೇ ಕಾರ್ಯವನ್ನು ಮಾಡುತ್ತಾ ದೇಹಿ ಅಭಿಮಾನಿ ಸ್ಥಿತಿ ಸ್ವಾಭಾವಿಕವಾಗಿತ್ತು. ಅಣ್ಣ, ಈ ದೇಹದ ಅಹಂಕಾರ ಅಥವಾ ದೇಹದ ಅಭಿಮಾನ ಕೇವಲ ತನ್ನ ದೇಹ ಅಥವಾ ಅನ್ಯರ ದೇಹದಲ್ಲಿ ಮುಳುಗುವುದು. ಇದಕ್ಕೆ ದೇಹದ ಅಹಂಕಾರ ಅಥವಾ ದೇಹಾಭಿಮಾನ ಅಂತ ಹೇಳೋದಿಲ್ಲ. ದೇಹದ ಅಹಂಕಾರವೂ ಸಹ ದೇಹದ ಅಭಿಮಾನವಾಗಿದೆ. ತನ್ನ ದೇಹ ಅಥವಾ ಅನ್ಯರ ದೇಹದ ಪರಿವೆಯಲ್ಲಿ ಇರುವುದು, ಸೆಳೆತದಲ್ಲಿ ಇರುವುದು, ಇದರಲ್ಲಂತೂ ಮೆಜಾರಿಟಿ ತೇರ್ಗಡೆ ಆಗಿದ್ದೀರಿ. ಯಾರು ಪುರುಷಾರ್ಥದ ಲಗನ್ನಲ್ಲಿ ಇರುತ್ತಾರೆ, ಸತ್ಯ ಪುರುಷಾರ್ಥಿಗಳು ಆಗಿದ್ದಾರೆ, ಅವರು ಈ ಹೊರ ರೂಪದಲ್ಲಿ ಭಿನ್ನರಾಗಿದ್ದಾರೆ. ಆದರೆ ದೇಹಬಾನದ ಅನೇಕ ಸೂಕ್ಷ್ಮ ರೂಪುಗಳು ಇರುತ್ತವೆ. ಇವರ ಲಿಸ್ಟನ್ನು ಪರಸ್ಪರ ಸೇರಿ ತೆಗೆಯಬೇಕು. ಬಾಪ್ದಾದ ಈ ದಿನ ಹೇಳೋದಿಲ್ಲ, ಈ ದಿನ ಇಷ್ಟು ಸೂಚನೆಯು ಬಹಳಷ್ಟು ಆಯಿತು. ಯಾಕಂದರೆ ಎಲ್ಲರೂ ಬುದ್ಧಿವಂತರಾಗಿದ್ದೀರಿ, ತಮಗೆ ಎಲ್ಲ ಗೊತ್ತಿದೆ ತಾನೆ. ಒಂದು ವೇಳೆ ಎಲ್ಲರನ್ನೂ ಕೇಳಿದರೆ ಎಲ್ಲರೂ ಬಹಳ ಬುದ್ಧಿವಂತಿಕೆಯಿಂದ ಹೇಳ್ತೀರಿ,
ಆದರೆ ಬಾಪ್ದಾದ ಚಿಕ್ಕ ಸಹಜ ಪುರುಷಾರ್ಥವನ್ನು ಹೇಳ್ತಾರೆ. ಸದಾ ಮನ, ವಚನ, ಕರ್ಮ, ಸಂಬಂಧ, ಸಂಪರ್ಕದಲ್ಲಿ ಕೊನೆಯ 3 ಮಂತ್ರಗಳ ಶಬ್ದವನ್ನು ಸದಾ ನೆನ್ಪಿಟ್ಕೊಳ್ಳಿ. ಸಂಕಲ್ಪ ಮಾಡಿದಾಗ ಪರಿಶೀಲನೆ ಮಾಡಿಕೊಳ್ಳಿ, ಮಹಾಮಂತ್ರದಿಂದ ಕೂಡಿದೆಯೇ ಅಂತ. ಹಾಗೆಯೇ ವಚನ, ಕರ್ಮ ಎಲ್ಲದರಲ್ಲೂ ಕೇವಲ 3 ಶಬ್ದವನ್ನು ನೆನ್ಪಿಟ್ಕೊಳ್ಳಿ ಹಾಗೂ ಸಮಾನತೆ ಮಾಡಿ. ಇದು ಸಹಜವಲ್ಲವೇ? ಇಡೀ ಮುರುಳಿಯನ್ನು ನೆನಪು ಮಾಡಿ ಎಂದು ಹೇಳೋದಿಲ್ಲ, 3 ಶಬ್ದ. ಈ ಮಹಾಮಂತ್ರವು ಸಂಕಲ್ಪವನ್ನು ಸಹ ಶ್ರೇಷ್ಠ ಮಾಡುತ್ತದೆ. ವಚನದಲ್ಲಿ ನಿರ್ಮಾಣತೆಯನ್ನು ತರುತ್ತದೆ, ಕರ್ಮದಲ್ಲಿ ಸೇವಾಭಾವವನ್ನು ತರುತ್ತದೆ, ಸಂಬಂಧದಲ್ಲಿ ಸದಾ ಶುಭ ಭಾವನೆ, ಶ್ರೇಷ್ಠ ಕಾಮನೆಯ ವೃತ್ತಿಯನ್ನು ಮಾಡಿಸುತ್ತದೆ. ನೋಡಿ ಎಷ್ಟೊಂದು ಟೀಚರ್ಸ್ ಇದ್ದಾರೆ. ನೋಡಿ, ಒಂದು ಗ್ರೂಪಿನಲ್ಲಿಯೇ ಇಷ್ಟೊಂದು ಟೀಚರ್ಸ್ ಇದ್ದರೆ ಪ್ರತಿಯೊಂದು ಗ್ರೂಪಿನಲ್ಲಿ ಎಷ್ಟು ಶಿಕ್ಷಕಿಯರು ಇರಬಹುದು. ಶಿಕ್ಷಕಿಯರು ಬಾಪ್ ದಾದಾರವರ ಒಂದು ಆಸೆಯನ್ನು ಪೂರ್ಣ ಮಾಡುವ ಸಂಕಲ್ಪ ಮಾಡಿದ್ದಾರೆ. ಆದರೆ ಇನ್ನು ಮುಂದೆ ತಂದಿಲ್ಲ. ಗೊತ್ತಿದೆಯೇ ಯಾವುದು ಎಂದು. ಮೊದಲನೆಯದಾಗಿದೆ, ಬಾಪ್ ದಾದಾ ಹೇಳಿದ್ದಾರೆ, ವಾರಸುದಾರರ ಮಾಲೆಯನ್ನು ಮಾಡಿ. ವಾರಸುದಾರರ ಮಾಲೆ ಸಾಧಾರಣ ಮಾಲೆಯಲ್ಲ. ಆದರೆ ಸಂಬಂಧ ಸಂಪರ್ಕದವರನ್ನು ಮೈಕ್ ಮಾಡಿ ನೀವು ಭಾಷಣವನ್ನು ಮಾಡಬೇಡಿ. ಆದರೆ ಅವರನ್ನು ತಮ್ಮ ಕಡೆಯಿಂದ ಮಾಧ್ಯಮವನ್ನಾಗಿ ಮಾಡಿಕೊಳ್ಳಿ. ಮಾಧ್ಯಮ ಏನು ಮಾಡುತ್ತದೆ? ಶಬ್ದವನ್ನು ಹರಡುತ್ತದೆ ತಾನೇ. ಉಲ್ಟಾ ಅಥವಾ ಸುಲ್ಟಾ ಮೈಕನ್ನು ಆ ರೀತಿ ತಯಾರು ಮಾಡಿ ಅವರು ಮಾಧ್ಯಮದ ಸಮಾನ ಪ್ರತ್ಯಕ್ಷತೆಯ ಶಬ್ದವನ್ನು ಹರಡಲಿ. ತಾವು ಹೇಳುತ್ತೀರಿ, ಭಗವಂತ ಬಂದಿದ್ದಾರೆ, ಅದನ್ನು ಸಾಧಾರಣ ಎಂದು ತಿಳಿಯುತ್ತಾರೆ. ಆದರೆ ತಮ್ಮ ಕಡೆಯಿಂದ ಅನ್ಯರು ಹೇಳಲಿ, ಅಧಿಕಾರ ಉಳ್ಳವರು ಹೇಳಲಿ, ಮೊದಲು ತಾವು ಅವರಿಗೆ ಶಕ್ತಿಯರ ರೂಪದಲ್ಲಿ ಪ್ರತ್ಯಕ್ಷವಾಗಬೇಕು. ಯಾವಾಗ ಶಕ್ತಿಯರ ಪ್ರತ್ಯಕ್ಷವಾಗುತ್ತಾರೋ ಆಗ ತಂದೆ ಪ್ರತ್ಯಕ್ಷವಾಗುತ್ತದೆ. ಅಂದ ಮೇಲೆ ಮಾಡಿ, ಮಾಧ್ಯಮವನ್ನು ತಯಾರು ಮಾಡಿ. ನಗಾರಿಯು ತಾನೇ ಬಾರಿಸುತ್ತದೆ ಏನು? ತಾವಂತೂ ದೇವಿಯರು ಆಗಿದ್ದೀರಿ, ಸಾಕ್ಷಾತ್ಕಾರ ಮಾಡಿಸ್ತೀರಿ ಅಂತ ಬಾಬಾ ನಮ್ಗಿವತ್ತು ಹೇಳ್ತಿದ್ದಾರೆ. ನಗಾರಿ ಬಾರಿಸೋರನ್ನ ತಯಾರು ಮಾಡಿ, ಅವರು ಪ್ರತ್ಯಕ್ಷವಾಗಿ ಗೀತೆ ಹಾಡಲಿ, ಶಿವಶಕ್ತಿಯರು ಬಂದರು ಅಂತ. ಕೇಳಿದಿರಾ? ಶಿವರಾತ್ರಿಯಲ್ಲಿ ಏನು ಮಾಡ್ತೀರಿ? ಹಾಗೆಯೇ ಭಾಷಣ ಮಾಡಿ ಪೂರ್ಣ ಮಾಡಬಾರ್ದು. ನಂತರ ಬಾಬಾ 500 ಲಕ್ಷ ಜನ ಬಂದಾಗ ಸಂದೇಶ ಕೊಟ್ಟೆವು ಎಂದು ಬರೀತೀರಿ. ಆದರೆ ವಾರಸುದಾರರು ಎಷ್ಟಾದ್ರು, ಮೈಕ್ ಎಷ್ಟಾದ್ರು? ಈಗ ಈ ಸಮಾಚಾರವನ್ನು ಕೊಡಬೇಕು. ಇಲ್ಲಿಯ ತನಕ ಏನು ಮಾಡಿದ್ದೀರಿ? ಧರಣಿಯನ್ನು ಮಾಡಿದ್ದೀರಿ, ಸಂದೇಶ ಕೊಟ್ಟಿದ್ದೀರಿ, ಅದಕ್ಕೆ ಬಾಬಾ ಒಳ್ಳೆಯದು ಎಂದು ಹೇಳ್ತಾರೆ. ಆ ಸೇವೆ ವ್ಯರ್ಥವಾಗಿ ಹೋಗಲಿಲ್ಲ, ಸಮರ್ಥವಾಯಿತು. ಪ್ರಜೆಗಳಂತೂ ಆದರು, ರಾಯಲ್ ಪರಿವಾರದವರಾದರು. ಆದರೆ ರಾಜರಾಣಿಯೂ ಸಹ ಬೇಕು. ರಾಜ್ಯ ದರ್ಬಾರು ಶೋಭೆಯಿಂದ ಇರಬೇಕು. ಕೇಳಿದ್ದೀರಾ ಶಿವರಾತ್ರಿಯಲ್ಲಿ ಏನು ಮಾಡಬೇಕು ಅಂತ? ಪಾಂಡವರು ಕೇಳ್ತಿದ್ದೀರಾ? ಕೈ ಎತ್ತಿ. ಗಮನ ಕೊಟ್ಟಿದ್ದೀರಾ? ಒಳ್ಳೆಯದು. ದೊಡ್ಡ ದೊಡ್ಡ ಮಹಾರಥಿಗಳು ಕುಳಿತಿದ್ದಾರೆ. ಒಳ್ಳೆಯದು. ಬಾಪ್ದಾದರವರು ಖುಷಿ ಆಗ್ತಾರೆ. ಇದು ಸಹ ಅಂತರಾಳದ ಪ್ರೀತಿಯಾಗಿದೆ. ಯಾಕೆಂದರೆ ತಾವೆಲ್ಲರ ಸಂಕಲ್ಪ ನಡೆಯುತ್ತಿದೆ ಅಲ್ಲವೇ? ಪ್ರತ್ಯಕ್ಷತೆ ಯಾವಾಗ ಆಗುತ್ತದೆ ಅಂತ ಅಂದಮೇಲೆ ಬಾಪ್ದಾದರವರು ಕೇಳಿಸ್ಕೊಳ್ತಿರ್ತಾರೆ. ಮಧುಬನದವರು ಏನು ಕೇಳಿದ್ರಿ ಅಂತ ಬಾಬಾ ಇವತ್ತು ಎಲ್ಲ ಮಕ್ಕಳ ಹತ್ರ ಮಾತಾಡ್ತಿದ್ರು. ಅಣ್ಣ, ಮಧುಬನದಿಂದ ನಗಾರಿ ಬಾರಿಸುವುದೋ? ಎಲ್ಲಿಂದ ಬಾರಿಸುತ್ತದೆ ನಗಾರಿ? ಎಲ್ಲಿಂದ ಬಾರಿಸುತ್ತದೆ? ದೆಹಲಿಯಿಂದ, ಮಧುಬನದಿಂದ ಅಲ್ಲವೇ? 4 ಕಡೆಯಿಂದ ಎಂದು ಹೇಳಿರಿ. ಒಂದು ಕಡೆಯಿಂದ ಬಾರಿಸುವುದಿಲ್ಲ, ಮಧುಬನದಿಂದಲೂ ಬಾರಿಸುತ್ತದೆ. ಆಗ 4 ಕಡೆಯಿಂದಲೂ ಬಾರಿಸುತ್ತದೆ. ಆಗಲೇ ಕುಂಭಕರ್ಣರು ಎದ್ದೇಳುತ್ತಾರೆ. ಮಧುಬನದವರು ಕೇಳಿದ್ದೀರಾ? ಬಹಳ ಒಳ್ಳೆಯದು. ಹೇಗೆ ಸೇವೆಯಲ್ಲಿ ಸುಸ್ತು ಇಲ್ಲದ ರೀತಿಯಲ್ಲಿ ಸೇವೆಯ ಪಾತ್ರವನ್ನು ಮಾಡುತ್ತಿದ್ದೀರಲ್ಲವೇ? ಹಾಗೆಯೇ ಈ ಮನಸಾ ಸೇವೆಯನ್ನು ಮಾಡುತ್ತಾ ಇರಿ. ಕೇವಲ ಕರ್ಮಣ ಅಲ್ಲ, ಮನಸ ವಾಚ ಕರ್ಮಣ 3 ಸೇವೆ ಮಾಡುತ್ತಿದ್ದೀರಿ. ಆದರೆ ಇನ್ನಷ್ಟು ಹೆಚ್ಚು ಮಾಡಬೇಕು. ಒಳ್ಳೆಯದು. ಮಧುಬನದವರು ಮರೆತಿಲ್ಲ. ಮಧುಬನದವರು ಯೋಚಿಸುತ್ತಾರೆ, ಬಾಬಾ ಮಧುಬನದಲ್ಲಿ
ಬರುತ್ತಾರೆ. ಆದರೆ ಮಧುಬನದ ಹೆಸರೇ ಹೇಳುವುದಿಲ್ಲ ಎಂದು ಮಧುಬನವಂತೂ ಸದಾ ನೆನಪು ಇದ್ದೇ ಇದೆ. ಮಧುಬನ ಇಲ್ಲದಿದ್ದರೆ ಇನ್ನೆಲ್ಲಿ ಬರುತ್ತಾರೆ? ತಾವು ಸೇವಾದಾರಿಗಳು ಸೇವೆ ಮಾಡದಿದ್ದರೆ ಇವರು ಹೇಗೆ ಊಟ ಮಾಡುತ್ತಾರೆ ಇರುತ್ತಾರೆ? ಅಂದ ಮೇಲೆ ಮಧುಬನದವರನ್ನು ಬಾಪ್ ದಾದಾರವರು ಸಹ ಅಂತರಾಳದಿಂದ ನೆನಪು ಮಾಡುತ್ತಾರೆ ಹಾಗೂ ಆಶೀರ್ವಾದಗಳನ್ನು ನೀಡುತ್ತಾರೆ. ಈಗ ಕುಳಿತುಕೊಳ್ಳಿ, ಸುಸ್ತಾಗುತ್ತೀರಿ. ಟೀಚರ್ ಸುಸ್ತಾದರು. ಬಾಪ್ ದಾದಾರವರು ನಿಂತು ಸುಸ್ತಾಗಿದ್ದನ್ನು ನೋಡಲಿಲ್ಲ. ಡ್ರಿಲ್ ಮಾಡಿದ್ದೀರಿ. ಅಣ್ಣ, ಬಾಪ್ದಾದಾರವರಿಗೆ ಡಬಲ್ ವಿದೇಶಿಯರ ಮೇಲೆ ಹೆಮ್ಮೆ ಇದೆ ಅಣ್ಣ. ಪ್ರೀತಿಯಂತೂ ಎಲ್ಲರ ಮೇಲಿದೆ, ಆದರೆ ಪ್ರೀತಿಯ ಜೊತೆಗೆ ಹೆಮ್ಮೆಯೂ ಇದೆಯಂತೆ. ಏಕೆಂದರೆ ತಂದೆಯ ಸಂದೇಶವನ್ನು ಮೂಲೆ ಮೂಲೆಯಲ್ಲಿ ಹರಡಿಸಲು ನಿಮಿತ್ತರಾಗಿದ್ದಾರೆ. ಇಲ್ಲದಿದ್ದರೆ ಭಾರತದ ಸಹೋದರಿಯರು ಮೊದಲು ಭಾಷೆಯನ್ನು ಕಲಿತು ನಂತರ ಸಂದೇಶವನ್ನು ಕೊಡಬೇಕಾಗುತ್ತದೆ. ಆದರೆ ತಾವು ಮಕ್ಕಳು ನೋಡಿ, ತಮ್ಮ ದೇಶದಿಂದಲೇ, ಅಂದರೆ ದಾನವು ಮನೆಯಿಂದಲೇ ಪ್ರಾರಂಭವಾಗುತ್ತದೆ ಎನ್ನುವುದನ್ನು ಮಾಡಿ ತೋರಿಸಿದಿರಿ. ಈಗ ಕೇವಲ 30 ದೇಶಗಳು ಬಂದಿವೆ, ಆದರೆ ಬಹಳಷ್ಟು ದೇಶಗಳಿದೆಯಲ್ಲವೇ? ಅಂದಾಗ ಬಹಳ ಒಳ್ಳೆಯ ಸಂದೇಶವಾಹಕರಾಗಿದ್ದೀರಿ. ಒಬ್ಬೊಬ್ಬ ಮಕ್ಕಳ ವಿಶೇಷತೆಯನ್ನು ನೋಡಿ ಬಾಪ್ದಾದರವರಿಗೆ ಖುಷಿಯಾಗುತ್ತಿದೆ. ಒಂದು ಮಾತಿನಲ್ಲಿ ಡಬಲ್ ವಿದೇಶಿಯರಲ್ಲಿ ವಿಶೇಷತೆ ಇದೆಯಂತೆ ಅಣ್ಣ. ಭಾರತದ ತನ್ನದೇ ಆದ ವಿಶೇಷತೆಯ ಪಟ್ಟಿ ಇದೆ, ಆದರೆ ಈಗ ಡಬಲ್ ವಿದೇಶಿಗಳು ವಿಶೇಷತೆಯ ಮಾತಾಗಿದೆ. ಅಂದಾಗ ಡಬಲ್ ವಿದೇಶಿಗಳು ಅನುಭವದಿಂದ ನಾವು ಬ್ರಹ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಎಂದು ಹೇಳ್ತಾರೆ. ಅವರು ವಿದೇಶಿಯರಾಗಿದ್ದರೂ ಸಹ ಅನುಭವದಿಂದ ಹೇಳ್ತಾರೆ, ಕೇವಲ ಬುದ್ಧಿಯಿಂದಲ್ಲ, ಮನಸ್ಸಿನಿಂದ ನಾವು ಬ್ರಹ್ಮಕುಮಾರರಾಗಿದ್ದೇವೆ, ಬ್ರಹ್ಮಕುಮಾರಿಯರಾಗಿದ್ದೇವೆ ಎಂದು ಹೇಳ್ತಾರೆ. ಮನಸ್ಸಿನಿಂದ, ಅನುಭವದಿಂದ ಹೇಳ್ತಾರೆ. ಕೇವಲ ಹೇಳೋದಿಲ್ಲ, ಕೇಳಲು ಹೇಳುವುದಿಲ್ಲ, ಅನುಭವದಿಂದ ಹೇಳ್ತಾರಂತೆ ಅಣ್ಣ. ವರದಾನ: ಲೌಕಿಕ ಅಲೌಕಿಕ ಜೀವನದಲ್ಲಿ ಸದಾ ನ್ಯಾರ ಆಗಿ ಪರಮಾತ್ಮನ ಜೊತೆ ಅನುಭವದ ಮೂಲಕ ನಷ್ಟ ಮೋಹ ಭಾವ ಸದಾ ನ್ಯಾರ ಇರುವ ನಿಶಾನಿಯಾಗಿದೆ. ಪ್ರಭು ಪ್ರೀತಿಯ ಅನುಭೂತಿ ಮತ್ತು ಎಷ್ಟು ಪ್ರೀತಿ ಇರುವುದು ಅಷ್ಟು ಜೊತೆ ಇರುವಿರಿ, ಬೇರೆಯಾಗುವುದಿಲ್ಲ. ಪ್ರೀತಿ ಎಂದು ಅವರಿಗೆ ಹೇಳಲಾಗುವುದು. ಯಾರು ಜೊತೆಯಲ್ಲಿರುತ್ತಾರೆ, ಯಾವಾಗ ತಂದೆ ಜೊತೆ ಇರುತ್ತಾರೆ, ಆಗ ಎಲ್ಲ ಹೊರೆಯನ್ನು ತಂದೆಗೆ ಕೊಟ್ಟು ಖುದ್ ನೀವು ಹಗುರವಾಗಿ ಬಿಡಿ. ಇದೇ ವಿಧಿಯಾಗಿದೆ. ನಷ್ಟ ಮೋಹಿಗಳಾಗುವುದು. ಆದರೆ ಪುರುಷಾರ್ಥದ ಸಬ್ಜೆಕ್ಟ್ನಲ್ಲಿ ಸದಾ ಶಬ್ದವನ್ನು ಅಂಡರ್ಲೈನ್ ಮಾಡಿ ಲೌಕಿಕ ಮತ್ತು ಅಲೌಕಿಕ ಜೀವನದಲ್ಲಿ ಸದಾ ನ್ಯಾರೇ ಆಗಿರಿ, ಆಗ ಸದಾ ಜೊತೆಯ ಅನುಭವವಾಗುವುದು. ಸ್ಲೋಗನ್: ವಿಕಾರರೂಪಿ ಸರ್ಪವನ್ನು ತಮ್ಮ ಶೈಯನ್ನಾಗಿ ಮಾಡಿಕೊಂಡಾಗ ಸಹಜ ಯೋಗಿಗಳಾಗಿ ಬಿಡುವಿರಿ. ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟವಾಗ್ತಾ ಇದೆ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಓಂ ಶಾಂತಿ.